ಬಾಯಿಲಿ ನೀನೇನಾನ ಗಂಡನ ಮನೆಗೆ ಹೋಗಲ್ಲ ಅಂತಂದರೆ ಇಲ್ಲಿ ನೋಡಿಲಿ ನಾನು ಒಂದೊಳ್ಳೆ ನಿರ್ಧಾರ ತಗೊಂಡಿದ್ದೀನಿ. ಎಲ್ಲೇ ಇರ್ಮಂತಿ ಸುಮ್ಮನೆ ನೀನೇನು ಹೋಗ್ಬೇಡ. ನಾನೇನು ಹೋಗಲ್ಲ ಅಂತ ಹೇಳ್ತಿಲ್ಲ, ಹೋಗ್ತೀನಿ. ಅವ್ರಾಗೆ ಅವ್ರು ಬರ್ಬೇಕು ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ತಿರೋದು ಕಣಪ್ಪ. ನೀನು ಅದು ಯಾಕೆ ನನ್ನ ಮೇಲೆ ಹಂಗೆ ಸಿಟ್ಟಾಗ್ತೀಯ? ಹೇಳು. ಅವರು ಇಲ್ಲದ್ದು ಹೇಳ್ತಾರೆ ನಿನಗೆ ಫೋನ್ ಮಾಡಿ. ಕಡೆ ಇಲ್ಲದ್ದೇನು ಹೇಳಿಲ್ಲ ಅವ್ರೇನು, ಇರೋದನ್ನೇ ಹೇಳಿರೋದು. ನೀನು ಮಾಡಿರೋ ಅಂಥದ್ದು ಹೇಳವ್ರಿ. ನೀನು ಯಾಕೆ ಹಂಗೆ ಮಾಡ್ಬೇಕಾಯ್ತು? ನೀನು ಮಾಡಿರೋ ತಪ್ಪೇನೆ. ಇವಾಗ ನಿಮ್ಮ ಅಪ್ಪ ಕರ್ಕೊಂಡು ಹೋಗಿ ಬಿಟ್ಬತ್ತೀನಿ ಅಂತ ತಾನೆ ಹೋಗಿ ವಾಳ್ಬೇಕು ತಾನೆ. ಅವ್ರಂತೂ ಬರಲ್ಲ ಕರ್ಕೊಂಡು ಹೋಗಕ್ಕೆ. ನೀನೇನೋ ಹೋಗ್ಲಿಲ್ಲ ಅಂದ್ರೆ ಅವ್ನಿಗೆ ಇನ್ನೊಂದು ಮದುವೆ ಮಾಡ್ತಾರೆ ಅಷ್ಟೇನು. ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೆ ನಾನು ನೋಡ್ತೀನಿ. ನಾನು ಇದ್ದಂಗೆ ಇನ್ನೊಂದು ಮದುವೆ ಹೆಂಗೆ ಮಾಡ್ತಾರೆ ನಾನು ನೋಡ್ತೀನಿ. ಅದು ಹೆಂಗೆ ಬಿಟ್ಬಿಡ್ತಾರಮ್ಮ? ನಿಂದೊಳ್ಳೆ ಸರಿ ಆಯ್ತಮ್ಮ. ಅದು ಹೆಂಗೆ ಬಿಟ್ಬಿಡ್ತಾರೆ ಹೇಳು? ಇನ್ನೊಂದು ಮದುವೆ ಮಾಡೋಕೆ ನಾನು ಇದ್ದಂಗೆ ಇನ್ನೊಂದು ಮದುವೆ ಮಾಡೋಕೆ ನಾನು ಬಿಟ್ಬಿಡ್ತೀನಾ? ನೀನು ಹೇಳ್ತೀಯ ನಾನು ಬಿಡೋದಿಲ್ಲ ಅಂತ ಹೇಳಿ ನೀನು ಹೇಳ್ತೀಯ. ಆದರೆ ಏನು ಮಾಡ್ಬೇಕು ಅಂಬೋದು ಅವ್ರಿಗೆ ಚೆನ್ನಾಗಿ ಗೊತ್ತೈತಿ. ಮಾಡ್ತಾರವ್ರು. ನಾನೇ ಮಾಡ್ತೀನಿ. ಬೇರೆ ಯಾಕೆ? ನೀನು ಮಾಡಿರೋ ತಪ್ಪಿಗೆ ನಾನೇ ಮಾಡ್ತೀನಿ. ಬೇರೆ ಯಾಕೆ? ನಮ್ಮ ಅಮ್ಮಣಿನೇ ಕೊಟ್ಟು ಮದುವೆ ಮಾಡ್ತೀನಿ ಅಷ್ಟೇ ನಾನು. ನೋಡತಕ್ಕ ನೋಡ್ತೀನಿ, ಸುಮ್ಮನೆ ಇರ್ತೀನಿ. ಈಗ ನಮ್ಮ ಅಮ್ಮಣಿನೇ ಕೊಟ್ಟು ಮದುವೆ ಮಾಡಿಬಿಡ್ತೀನಿ ಅಷ್ಟೇ. ಏನು ಮಾತಾಡ್ತೀಯಪ್ಪ ನೀನು? ಕೊಡ್ತೀನಿ ಅವಳನ್ನ ಅಂತ ಹೇಳ್ತೀಯಲ್ಲ, ಮತ್ತು ನನ್ನ ಜೀವನ ಏನು ಹಾಳು ಮಾಡಬೇಕು ಅಂತ ಇದ್ದೀರಿ ನೀವು? ಹಾಳು ಮಾಡಬಾರ್ದು ಅಂತಲೇ ನಡಿಯಮ್ಮ ಕರ್ಕೊಂಡು ಹೋಗುತ್ತೆ ನಿಮ್ಮ ಅಪ್ಪಯ್ಯ ಹೇಳಿ ಬಿಟ್ಟು ಬರುತ್ತೆ. ಇನ್ನೇನು ಆಗೋದಾಗೈತಿ, ಇನ್ನು ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗು ಅಂತೇಳಿ ಅದನ್ನೇ ಹೇಳ್ತಿರೋದು. ನಾಳೆ ಹೊತ್ನಾಗ ಕೂಡಾಡ್ತಾರ ಬರ್ತಾರೆ ನಮ್ಮ ಮನೆಗೆ. ಇನ್ನು ಇಬ್ಬರು ತಂಗಿಯರ ಇದ್ದಾರೆ, ನಾವು ಮದುವೆ ವಯಸ್ಸಿಗೆ ಬಂದವ್ರೆ. ಅವ್ರ ಮದುವೆ ಮಾಡಬೇಕು, ಅದಕ್ಕಾಗಿಯೇ. ಹೇಳಿಲಿ ನೀನು ಏನ ತಿರ್ಗಾ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿದ್ಯಾ ಅಂದರೆ ನಾವಿಲ್ಲೋಡು ನಮ್ಮ ಅಮ್ಮನಿ 2ನೇ ಕೊಟ್ಟು ನಾನೇ ಮದುವೆ ಮಾಡ್ತೀನಿ. ಅಷ್ಟೇ. ಫೋನ್ ಮಾಡಿ ಹೇಳಿದ್ಬಿಡ್ತೀನಿ, ನೀನು ಇಲ್ಲೇ ಇರು, ಇಲ್ಲೇ ಕೂಲಿ ಮಾಡಾಕು. ಹೆಂಗೋ ನಮ್ಗೆ ಹೆಂಗೆ ಗಂಡು ಮಕ್ಕಳಿಲ್ಲ, 3 ಹೆಣ್ಣು ಹುಡುಗರೆ ಕೂಲಿ ಮಾಡಿ. ನಾನೇನು ಸುಮ್ಮನೆ ಕುಂಡ್ರಸ್ ಮುದ್ದೆ ಇಕ್ಕಲ್ಲ ಯಾರನ್ನು. ನನಗೆ ಬದುಕು ಮಾಡಬೇಕು, ಉಣ್ಬೇಕು ಅಷ್ಟೇ. ಬದುಕು ಮಾಡಲಿ ಅವಳು, ಬದುಕು ಮಾಡು ಉಣ್ಣು. ಅಲ್ಲಿ ಕೆಲಸ ಕಳಿಸ್ದಂಗೆ ಯಾಕೆ ನಿಮ್ದಾಗೆ ಇಟ್ಕೊಂಡವ್ರಲ್ಲ ಅತ್ತೇನಿ. ನಾವೇನಾರ ಬಿಡು ಅವ್ರದ್ದೇನ ತಪ್ಪಿದ್ದಿದ್ರಿ ತಪ್ಪ ಇಟ್ಕೊಂಡ್ರಲ್ಲ ಯಾಕೆ ಹಿಂಗೆ ಮಾಡ್ತಿರೋ ಅಂತ ಹೇಳಿ ಸರಿಯಾಗಿ ಅಂಬ್ತಿದ್ದೆ ನಾನೇನು. ತಪ್ಪಿರೋದೇ ನಿಂದೇ ಇವಾಗಿದ್ದಾವೆ ತಪ್ಪಿರೋದು. ಅವ್ರೊಂದು ಮಾತು ಯಾತ್ಯಾತು ಅಂಬಲ್ಲ, ಒಂದು ಬದುಕಿ ಕಳಿಸಿಲ್ಲ. 3 ಇದ್ರು 3 ಹಂಗೆ ಇಟ್ಕೊಂಡವ್ರು, 3 ಸಸ್ಯರ್ನ ನಾನು ಕಂಡಂಗೇನು. ಅದೇ ಮತ್ತೆ ಸುಮ್ಮನೆ ನಮ್ಮ ಇವಳನ್ನೆಲ್ಲ ತುಂಬಿಕೊಟ್ಟು ಮದುವೆ ಮಾಡೋಣ ಕಣಪ್ಪ. ಇವಳೇನ ಹೋಗ್ಲಿಲ್ಲ ಅಂದರೆ ತುಂಬಿಕೊಟ್ಟು ಮದುವೆ ಮಾಡೋಣ, ನಾವೆಲ್ಲ ಮದುವೆ ಮಾಡ್ತೀವಿ ಅಂತ ಹೇಳೋಣ. ಸುಮ್ಮನೆ ಅಷ್ಟೇ. ಹಿಂಗೆ ಮಾಡಿರಿ ಹಿಂಗೆ ಇಲ್ಲೇ ಕೂಲಿ ಮಾಡ್ಕೊಂಡು ಬಿದ್ದಿರು. ಸುಮ್ಮನೆ ಬಿಟ್ಟು ನಾವು ಬೇರೆ ಮದುವೆ ಮಾಡಿಸ್ತೀವಿ ನಾವೇ ಮುಂದೆ ನಿಂತ್ಕೊಂಡು. ಪಾಪ ಒಳ್ಳೇದು. ಇವತ್ತು ಒಂದು ಮಾತಾಡಲ್ಲ, ಒಂದು ಕುಡಿಯೋನಲ್ಲ, ತಿಂಬನಲ್ಲ, ನಮ್ಮನೆ ಆಗೋ ಕಷ್ಟ ಸುಖ ಎಂತ ಚೆನ್ನಾಗಿ ನೋಡ್ಕೊಂತಾನೆ. ಎಲ್ಲರನ್ನೂ ಹೆಂಗೆ ಕಾಣ್ತಾನೆ. ಲತ್ತಗೆ ಪಾಪ ಒಳ್ಳೆ ಕಾಲೇಜಿಗೆ ಕರ್ಕೊಂಡೋಗಿ ಅವನೇ ಕರ್ಕೊಂಡೋಗಿ ಕಾಲೇಜ್ಗೆ ಸೇರಿಸ್ಕೊಂಡ, ಬಟ್ಟೆ ಕೊಡಿಸ್ತಾನೆ. ನಿನ್ನ ತಂಗಿಯರ್ನೆಲ್ಲ ಎಂತ ಚೆನ್ನಾಗಿ ನೋಡ್ಕೊಂತಾನೆ, ಹೆಂಗೆ ನೋಡ್ಕೊಂತಾನೆ. ಹಂಗೆ ಅಂತಂದು ಬಿಟ್ಟು ನೀನು ಇಲ್ಲಿ ನಿಮ್ಗೆಲ್ಲ ತವ್ರ ಮನೆಯಾಗಿ ಅಕ್ಕೆ ಮತ್ತೆ ನಡಿ ಅಷ್ಟೇ. ಇಲ್ಲಾಂದ್ರೆ ಇಲ್ಲಿ ಕೂಲಿ ಮಾಡ್ಕೊಂಡು ಬಿದ್ದಿರು. ಇಲ್ಲ ಅಲ್ಲಿ ಹೇಳ್ದಂಗೆ ಕೇಳ್ಕೊಂಡು ಇರು ಅಷ್ಟೇ ನಮಗೆ ಬೇಕಾಗಿರೋದು. ಸುಮ್ಮನೆ ಯಾಕೆ ನಮಗೆ ತಲೆ ಆಟೋ ಪ್ರಶ್ನೆಗಳೆಲ್ಲ ಬೇಡ. ನೋಡು ಹೆಂಗೆ ಮಾತಾಡ್ತೀರ. ನೀವೊಂಥರ ಬಿಡು, ಏನೋ ಆಗೋದಾಗೈತಲ್ಲ 1-2 ದಿನ ಅಂತ ಹೇಳಿ ಸುಮ್ಮನಿರಲ್ಲ. ಹಂಗೆ ಹೆಂಗೆ ಮಾತಾಡ್ತೀರಿ ನೋಡು. ನನ್ನ ಕಡೆಗೆ ಮಾತಾಡೋದೇ ಇಲ್ಲ. ನಮಗೆ ಅಪ್ಪ ಅಮ್ಮನ ಸಪೋರ್ಟು ಇಲ್ಲವೇ ಇಲ್ಲ. ಅಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮನ ಸಪೋರ್ಟ್ ಇದ್ದಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ ಅಂತ ನನಗೆ ಹಂಗೆ ಅನ್ಸಲ್ಲಿ. ಅವ್ರ ಇವತ್ತು ಎಷ್ಟು ಸದ್ರ ಆಗ್ತೀನಿ ಗೊತ್ತೇ. ಹೋದರೆ ಇವತ್ತು ಹೆಂಗೆ ಇದು ಮಾಡ್ತಾರೆ. ಬಿಡು ಹೋಗಿ ಬಂದವಳೆ ಅಂತೇಳಿ ಎಷ್ಟು ಕೀಳಾಗಿ ನೋಡ್ತಾರೆ, ಎಷ್ಟು ಸದ್ರ ತಗೊಂತಾರೆ ಗೊತ್ತೇ ನನ್ನ. ಮಾತಾಡ್ದಂಗೆ ಇರ್ತಾರೆ ಈಗಳಮ್ಮ. ಅವರಿಂದ ಏನಾನ ತಪ್ಪಾಗಿದ್ರೆ ನಾವು ಕೇಳ್ತೀವಿ. ಯಾಕೆ ಹಿಂಗೆ ಮಾಡ್ತೀಯಾ? ಏನೋ ಕುಡಿತೀಯನ? ತಂದಾಕಲ್ವೇನಾ? ಬದುಕಿಗೆ ಹೋಗಲ್ವೇನಾ? ನಿನಗೇನು ಕಮ್ಮಿ ಮಾಡ್ಯಾರ? ಯಾವ ತಿಂಬಾಕ್ ಏನು ಕಮ್ಮಿ ಮಾಡ್ಯಾವ್ರಿ? ನಿನಗೆ ಬೇಕಾಗಿರೋದೆಲ್ಲ ಅವ್ರು ಮಾಡಿಕೊಟ್ಟವ್ರೆ. ನೀನು ಸುಮ್ಮನೆ ಇರ್ಬೇಕು. ಅವ್ರು ಏನಾನ ಮಾಡ್ಕೊಂಬ್ಲೋಳು. ಈಗ ಅವರು ನಮಗೂ ಹೆಂಡ್ತಿ ಮಕ್ಕಳು ಅಂಬೋದು ಆಸಿರಲ್ವೇ? ಮಾಡ್ತಾರೆ ಅವರು. ಬಿಡು ತಂಗಿರೋಳು ಒಬ್ಳಿಗೆ ಮಾಡಿಸ್ಕೊಟ್ಟಾದ್ಮೇಲೆ ಮಾಡ್ಸೋಣ ಅಂಬೋದು ಅವ್ರಿಗೂ ಇರುತ್ತೆ. ನೀನು ಸುಮ್ಮನೆ ಇಂಥವೆಲ್ಲ ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು ಅಮ್ಮಣಿ. ನಿನಗೆ ಬುದ್ಧಿ ಇಲ್ಲ, ಬುದ್ಧಿ ಹೇಳ್ತೀವಿ ನಾನು ನಿಮಗೆ. ಸುಮ್ಮನೆ ನಮ್ಮ ಲತನ್ ಕೊಟ್ಟು ಮದುವೆ ಮಾಡೋದು ಕಲಿ ಅಷ್ಟೇ. ಲತನ್ ಕೊಟ್ಟು ಮದುವೆ ಮಾಡಿರತ್ತ ಸುಮ್ಮನೆ ಚೆನ್ನಾಗಿರ್ತಾರತ್ತ. ನಾವು ಇವಾಗ ಅವಳನ್ನ ಇನ್ನೇನು ಬೇಡ ಕಡ್ಕೊಡೋದು, ಇವಳಿಲ್ಲೇ ಇರ್ತಾಳೆ. ಸುಮ್ಮನೆ ಅವಳನ್ನ ಕೊಟ್ಟು ಮದುವೆ ಮಾಡಷ್ಟೇ. ಇವಳಿಲ್ಲೇ ಕೂಲಿ ಮಾಡ್ಕೊಂಡು ಇರಲಿ. ಬಿಸ್ಲ ಕೂಲಿ ಗದ್ಮೀರಿಗೆ ಗೊತ್ತಾಗುತ್ತೆ. ನೆಳ್ಳಗ ಇವಾಗ ಇದ್ದಾಳಲ್ಲ ಉಂಡ್ಕೊಂಡು ತಿನ್ಕೊಂಡು. ಅದಕ್ಕೆ ಕ್ರಮಣಿ ಬಿಡ ಬಂದವಳೆ 2 ದಿನ ಇದ್ರು ಇರ್ತಾಳೆ. ಇರ್ಲಜ್ಜಿ ಇರೋದಕ್ಕೆ ನಾ ಬೇಡ ಅಂಬಲ್ಲ. ಬೇಕಾದ್ರೆ ಅವ್ಳು ಚೆನ್ನಾಗಿದ್ದಾಗ 15 ದಿನ ಇದ್ದೋಗ್ಲಿ, 1 ತಿಂಗಳಂಗಟ್ಲೆ ಇದ್ದೋಗ್ಲಿ ಬೇಡ ಅಂಬಲ್ಲ. ಹಿಂಗೆ ಹಾಕ್ಕೊಂಡು ಬಂದಾಗ ಈಗಳಜ್ಜಿ ಅವ್ರದ್ದೇನು ತಪ್ಪಿಲ್ಲ. ಪಾಪ ಭಾಳ ಒಳ್ಳೆಯ ಕಣಜ್ಜಿ. ಒಂದು ಮಾತಂಬಲ್ಲ, ಏನಿಲ್ಲ. ಎಲ್ಲೆಲ್ಗೂ ಕಳ್ಸಲ್ಲ. ನಾವಿನ ಇಲ್ಲಿ ಅದು ಇದು ಬದುಕಿದಾನ ಕಳಿಸಿದ್ವಿ, ಅವರೆಲ್ಲೂ ಬದುಕಿ ಕಳ್ಸಲ್ಲ, ಏನಿಲ್ಲ. ಮನೆಯವಳದ್ದು ಬದುಕು ಅಷ್ಟೇನೆ. ಅಷ್ಟು ಬಿಟ್ಟು ನ್ಯಾತ ಇರಲ್ಲ ಕಣಜ್ಜಿ. ಮನೆಯವಳು ಬದುಕು ಮಾಡ್ಕೊಂಡು ಆರಾಮಾಗಿ ಎಂತ ಚೆನ್ನಾಗಿರ್ಬೋದು. ಅಲ್ಲ ಇರ್ದಂಗೆ ಇಲ್ಲದ ಅವತಾರ ಮಾಡ್ತಾಳಲ್ಲ, ಅದಕ್ಕೆ ಹೇಳೋದು. ಅದಕ್ಕೆ ಹೇಳಿದ್ರೆ ಇವಳಿಗೆ ಅರ್ಥವಾಗಲ್ಲ. ಆಯ್ತು ಬಿಡಮ್ಮ ತಾಯಿ, ಆಯ್ತು ಬಿಡು, ಹೋಗ್ತೀನಿ ಬಿಡು.
ನನಗೆ ಅದೃಷ್ಟಿ ಕಣ್ಕರಿ ಅಜ್ಜಿ ಇನ್ನೇನು ಮಾಡೋಣ ಹೇಳು. ನಂಗಂದ್ರೆ ಹೋಗುತ್ತೆ ಅಂತೀಗಳಜ್ಜಿ ಅವ್ರೇನು ಒಂದು ಕುಡಿಯಾರಲ್ಲ ತಿಂಬಾರಲ್ಲ ಏನು ಒಂದು ಬದುಕಿ ಕಳ್ಸೋಕಣ ಜಿಲ್ಲಿನ ನಮ್ಮ ಮನೆಯಾಗೆ ಬದುಕು ಮಾಡಿ ಇಕ್ಕಿದ್ದೀವಿ ನಾವು. ಅವ್ರೊಂದು ಬದುಕಿಕ್ಕಿಲ್ಲ ಆರಾಮಾಗಿ ಇದ್ದಾರೆ. ಎಂಥ ಸೆನಕ್ಕೆ ಇರ್ಬೋದು. ನಾ ಸುಮ್ಮನೆ ಹಿಂಗೆ ಅದೃಸ್ತೀವಿ. ಇರಲಿ ಅಂತೀಗಳಜ್ಜಿ ಇನ್ನೂ ಕೊಡೋ ಥರ ಮನೆ ಇನ್ನು ನಾಳೆ ಹೊತ್ತು ನಮ್ಮ ತಮ್ಮನ್ನು ನಮ್ಮ ಅಮ್ಮನ ಇನ್ನೊಬ್ಳು ಸಣ್ಣಳನ್ನು ಎಲ್ಲರನ್ನೂ ನೋಡಕ್ಕೆ ಬರ್ತಾರೆ. ಆವಾಗ ಯಾರಾಗ ಏನು ಅಂತೀರಿ? ಇವತ್ತು ನಮ್ಮ ಲಾತನ್ ಬರ್ತಾರೆ ಕವಿತನ್ ಬರ್ತಾರೆ ಎಲ್ಲ ನೋಡೋಕ್ಕೆ. ಅವಾಗ ನಾವು ಇವಳೆ ಬಂದು ಇವಳಪ್ಪ ದೊಡ್ಡ ಮಗಳಿಂದ ಬಂದೈತೆ ಅಂತಂದ್ರೆ ಯಾರು ಮದುವೆ ಮಾಡ್ಕೊಂಡು ಹೋಗ್ತಾರೆ ಹೇಳು? ಅಕ್ಕೈನ 20-25 ಇನ್ನೆ ಅಂತಾರೆ ಅಂತ ಅಂಬಲ್ವ ಯಾರನ ಅಂತಾರಪ್ಪ. ಏನು ಮಾಡೋದು? ಅಪ್ಪ ಬಂದಿರೋದು ಕಂಬ್ತಾರೆ ಅಂತ ಅವಳು ಬೇಜಾರು ಮಾಡ್ಕೊಂತಾಳೆ. ಅಂಬಕ್ಕೆ ಹೋಗ್ಬೇಡ ಬಿಡತ್ತ. ನೀನು ಮಾಡೋಕ್ಕಾಗುತ್ತತ್ತ. ಈಗ ಒಂದು ಯಾಕೆ ಸುಮ್ಮನತ್ತ. ಅವಳಿಗೆ ಬೇಜಾರು ಮಾಡ್ಕೊಂಬೋದು ಓಟು ಹಿಂಗಂದ್ರು ಅಂಬೋದು ಸವಾಸ ಅಲ್ಲತ್ತ. ನಾವು ಹಂಗಂದ್ರೆ ಹೋಗ್ತಾಳೆ ಅಂತ ಹಂಗಂಬನ ಅಂತ ಪಾಪ ಫೋನ್ ಮಾಡಿದ್ದ. ಈಗ ಬರ್ಲಿ ಹೇಳು ನಾವೇನು ಯಾಕೆ ತೊಗೊಂಬಲ್ಲ. ನಾವು ನಿಮ್ಮನ್ನು ಕರ್ಕೊಂಬರ್ಲಿ ನಿಮ್ಮ ಎದುರಿಗೆ ಹೇಳೋಣ ಅಂತ ಹೇಳಿ ಸುಮ್ಮನಾಗಿ ಕರ್ಕೊಂಬರ್ ಮಾಮ ಅಂತಂದೆ. ಯಾಕೆ ಮಾತಾಡಲಿಲ್ಲ. ನಾವು ಯಾಕೆ ಕಮ್ಮಿ ಮಾಡಿಲ್ಲ ಮಾಮ? ಯಾಕಂದ್ರೆ ಅಂತೀನಿ ಇಂಥ ತಾಂಬ ಅಂತಾಳೆ. ಕೆಲಸದಿಂದ ಬರ್ಬೇಕಾದ್ರೆ ಫೋನ್ ಮಾಡ್ತಾಳೆ. ಇಂಥ ತಾಂಬ ಅಂತದೇ ತಾಂಬತ್ತೀನಿ ತಿಂಬಕ್ಕೆ. ನನಗೆ ಎಗ್ ರೈಸ್ ತಾಂಬ ಕಬಾಬ್ ತಾಂಬ ಮಟೆ ಪಪ್ಸ್ ತಾಂಬ ನನಗೆ ಸೇಬ್ ತಾಂಬ ಕಿತ್ಲೆಹಣ್ಣು ತಾಂಬ ಅಂತ ಯಾವ್ದಾದ್ರೂ ಒಂದೊಂದು ನೆನೆಸ್ಕೊಂಡು ಫೋನ್ ಮಾಡ್ತಾಳೆ ಕಣ್ ಮಾಮ. ನಾನು ಏನು ಯಾವುದು ಕಮ್ಮಿ ಮಾಡಿ ಕೇಳು ಅಂತ ಅದು ಅಂತಾರೆ ಪಾಪ. ಅಜಯ್ ನಮ್ಮ ಲಾತುಗೆ ಒಳ್ಳೆ ಕಾಲೇಜಿಗೆ ಕರ್ಕೊಂಡೋಗಿ ಸೇರಿಸ್ಬಂದನು ಅವನೇನು. ನಾವು ₹1 ಫೀಸ್ ಕಟ್ಟಿಲ್ಲ. 35,000 ಫೀಸ್ ಆಯ್ತು. ನಾವು ಬಿಡು ಅಂತ ಹೇಳಿ ಬೇರೆ ಕಾಲೇಜಿಗೆ ಸೇರ್ಸೋಣ ಅಂದ್ಕೊಂಡ್ವಿ. ಅದಕ್ಕೆ ಅವನೇನಂದ ಬೇಡ ಒಳ್ಳೆ ಕಾಲೇಜು ಚೆನ್ನಾಗಿ ಓದ್ತಾಳೆ ಓದ್ಕೊಂಡಿರಲಿ ಅಂತ ಹೇಳಿ ಅದಕ್ಕೇ ಬೇಡ ಸುಮ್ಕಿರಿ ಇಲ್ಲೇ ಇರಲಿ ಹೇಳು ಅಂತೇಳಿ ಒಳ್ಳೆ ಕಾಲೇಜಿಗೆ 35,000 ಕೊಟ್ಟು ಸೇರಿಸ್ತಾ. ನಮಗೆ ಆಗಲ್ಲಪ್ಪ ನಾವು ಕೂಲಿ ಮಾಡೋರು ಅಂತಂದು ಬೇಡ ಬಿಡು ನಾನೇ ಓದಿಸ್ತೀನಿ ಅಂತ ಓದಿಸ್ತಾನೆ. ಅಷ್ಟು ಒಳ್ಳೆ ಮನ್ಸಿರಾನಜ್ಜಿ. ಇವಳು ಅಂತ ಚೆನ್ನಾಗಿರೋದ. ಅವ್ರು ಏನು ಈಗ ಜೀವನ ಮಾತಂದಿಲ್ಲ ಅವ್ನು ಕುಡ್ದು ಈಗ ಅವ್ರದ್ದೇನಂತ ತಪ್ಪಿದ್ರು ಬೇಕಾದ್ರೆ ನಾವು ಕೇಳ್ತೀವಿ ಏನೇ ಹಿಂಗೆ ಮಾಡ್ತಿಲ್ಲ ಅಂತ ಏನೋ ಕೇಳೋ ಶಕ್ತಿ ಐತೆ ನಮಗೆ. ಮಾತಾಡ್ತಗಂಗೆ ಅಂತ ಸೆನಕ್ಕೆ ಇರ್ಬೋದು. ಅಲ್ಲಿ ಹಿಂಗೆ ಮಾಡಿರಿ ಹೆಂಗೆ ತಾಯಿ ಅಲ್ಲಿ ಅಂತರ್ತಗೆ ಘನವಾಗಿರ್ಬೋದಮ್ಮ ಅಂತಾರೆ ಮನೆಯಾಗೆ. ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂಬೋದು ಅವ್ರಿಗಿರ್ಬೇಕು. ನೋಡಮ್ಮ 35,000 ಕೊಟ್ಟು ಇನ್ನೊಬ್ರು ಯಾರನಾಗಿದ್ರೆ ಬಿಡು ನಿನ್ನ ತಂಗಿಯರ್ನೇ ಹಾಕೋದು. ಇವಳಿಗೆ ನೋಡು ನನ್ನ ತಂಗಿಯರ್ನೂ ಓದಿಸ್ತಾನಲ್ಲ ನನ್ನ ಗಂಡ ನಮಗೂ ಯೋಟು ಅನುಕೂಲ ಮಾಡ್ತಾನಲ್ಲ ಅಂತೇಳಿ ಒಂದೀಟನ ಯೋಚನೆ ಮಾಡಲ್ಲ ಕಣ. ಹೇಳಣ ಹೇಳು ಯಾತ್ರ ಹುಡುಗಿ ಒಂದೀಟನ ಯೋಚನೆ ಮಾಡಬೇಕು. ಮನುಷ್ಯರಾದ್ಮೇಲೆ ಒಂದಿಟ್ಟು ಅರ್ಥ ಮಾಡ್ಕೋಬೇಕು. ಯಾರನ ಏನಂದರು ಅಂತೇಳಿ ಅರ್ಥ ಮಾಡ್ಕೋಬೇಕು. ಒಂದಿಟ್ಟು ಅರ್ಥ ಮಾಡ್ಕೊಂಡ್ರೆ ಈಗ ನಮ್ಮದು ಒಂದು ಬರ್ತೈತೆ ಒಂದು ಹೋಗ್ತೈತೆ ಒಂದು ಸರಿಸ್ಕೊಂಡು ಹೋಗ್ಬೇಕು. ಮನೆಯ ಮೇಲೆ ಬುದ್ಧಿ ಇಲ್ಲ. ಒಂದಿಟ್ಟು ಬುದ್ಧಿ ಇರೋದಾಗಿದ್ರೆ ಅರ್ಥ ಮಾಡ್ಕೊಂಬೋದು. ಬುದ್ಧಿ ಇಲ್ವಲ್ಲ ಅದಕ್ಕೆ ಬುದ್ಧಿ ಇರೋದಾಗಿದ್ರೆ ಅರ್ಥ ಮಾಡ್ಕೊಂಬಾರ. ಐತೆ ಒಂದಿಟ್ಟು ಜಂಬ ಜಾಸ್ತಿ. ಮತ್ತೆ ಹಂಗೆ ಹಿಂಗೆ ಸುಮ್ಮನೆ ನಾವೇನು ಮಾಡಲ್ಲ. ಸುಮ್ಮನೆ ಹಂಗೆ ಅಂಬದು. ನೀನೇನ ಹಿಂಗೆ ಮಾಡಿರಿ ಇಲ್ಲಿ ಕೂಲಿ ಮಾಡ್ಕೊಂಡಿರು ನಮ್ಮ ಮದುವೆ ಮಾಡ್ತಿಲ್ಲ ತಮ್ಮನ ಅಂತ ಹೇಳ. ಸುಮ್ಮನೆ ಹಂಗೆ ಅಂಬದು ನಾವೇನು ಮಾಡಲ್ಲ ಏನಿಲ್ಲ. ಸುಮ್ಮನೆ ಒಳ್ಳೆ ಅದ್ರಸಕ್ಕಾಗಿ ಹಂಗೆ ಅಂಬದು ಅಷ್ಟೇ. ಎದ್ರಿಸಿರಿ ಹಂಗೆ ಹೋಗಿ ಸುಮ್ಮನೆ ಇದೇ ವಶಪ್ ನಾವು ಅಪ್ಪರ ಮನೆಗೆ ಒಟ್ಟು ಇದಲ್ಲ ಒಟ್ಟು ಅಲ್ಲಿ ಸವಾಸಲ್ಲ ಇರೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಅಲ್ಲಿ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಏನೋ ತಪ್ಪು ಮಾಡಿದ್ರು ನಾವು ಕೇಳ್ತಿದ್ದು ಬಜ್ಜಿ ಏನೋ ತಪ್ಪಿಲ್ಲ ಪಾಪ ಅವ್ರದ್ದು. ಇವತ್ತು ಸುಮ್ಮನೆ ಅನ್ಯಾಯ ಆಡಬಾರ್ದು. ಕುಡಿಯೋನಲ್ಲ ತಿಂಬನಲ್ಲ ₹1 ಕಳಿಯೋನಲ್ಲ ಏನಿಲ್ಲ. ಅವರ 3 ಇದ್ರು 3 ಅಣ್ಣ ತಮ್ಮಗಳು ಅಷ್ಟೇ ಅವರು. ಒಬ್ರು ಸುದ್ದಿ ಓದಾರಲ್ಲ ಒಬ್ರು ಗಾಳಿ ಗಂಟ್ಲಿಗೆ ಓದಾರಲ್ಲ. ಅವ್ರು ಆಯ್ತು ಅವ್ರ ಕೆಲಸ ಆಯ್ತು ಅವ್ರ ಪಾಡಿಗೆ ಅವರು ಇದ್ದಾರೆ. ಏನೋ ಹಂಗೇನ ಇದ್ದಿದ್ರು ನಾವು ಹೋಗಿ ಕೇಳಿ ಯಾಕೆ ಹಿಂಗೆ ಮಾಡ್ಕೆಲ್ಲ ನಮ್ಮ ಅಮ್ಮನಿಗೆ ಅಂತ ಹೇಳಿ ಕೇಳಿ ಬಿಟ್ಟು ಬರ್ತಿದ್ವಿ ತೀರಾ ಏನೋ ಎಂಥದ್ದು ಇದ್ದಿದ್ರೆ. ಇವತ್ತು ಅಂಥದ್ದು ಏನೋ ಪಾಪ ಅವ್ರು ಮಾತಾಡಲ್ಲ ಏನೋ ಬಲಿಯುಳಾಗಿ ಇವಳು ಹುಟ್ಟಿಸ್ಕೊಂಡು ನಮ್ಮ ಅಮ್ಮನಿ ಒಳ್ಳೇದಲ್ಲ ನಮ್ಮ ಮೀಣಮ್ಮ. ಏನೇನು ಅದಕ್ಕೆ ನಾನು ಸರಿ ಬೈದಿ. ನೀನು ನಾನು ಹೋಗ್ಲಿಲ್ಲ ಅಂದ್ರೆ ನೋಡು ನಾವು ಸುಮ್ಮನೆ ಯಾರಿಗಾನ ಕೊಟ್ಟು ನಾವು ಬೇರೆ ಮದುವೆ ನಾವೇ ಮಾಡಿಸ್ತೀವಿ ಮುಂದಿನ ಕಣಂತ ಹೇಳಿದ್ವಿ. ನೋಡಿದ್ರಲ್ಲ ವೀಕ್ಷಕರೇ ನಾವೇನೇನು ನಿಜವಾಗ್ಲೂ ಮಾಡಲ್ಲ. ಸುಮ್ಮನೆ ಗಂಡನ ಮನೆಗೆ ಹೋಗ್ಲಿ ಅಂತ ಹೇಳಿ ಎದ್ರಸಕ್ಕಾಗಿ ಈ ರೀತಿ ಹೇಳ್ತಾ ಇದೀವಿ ಅಷ್ಟೇ. ನಾವು ಯಾಕಂಗೆ ಮಾಡಲ್ಲ ಸುಮ್ಮನೆ. ಇವತ್ತು ನಮ್ಮ ಹುಡುಗರನ್ನ ಓದಿಸ್ತಾನೆ ನಮ್ಮ ಕಷ್ಟ ಸುಖಕ್ಕೆ ಆಗ್ತಾನೆ ನೋಡ್ಕೊಂತಾನೆ. ಇವತ್ತು ನಮಗೆ ಅತ್ತೆ ಮಾವ ಅಂತ ಅಂತಾನೆ ಭಾಳ ಒಳ್ಳೆ ಹುಡುಗ. ಅವನೇನಂತ ತಪ್ಪು ಮಾಡಿದರೆ ನಾವೇ ಕೇಳ್ತಿದ್ವಿ. ಈಗ ಮಗಳ ಬಗ್ಗೆ ನಮಗೂ ಮಗಳೊಂಬತ್ತು ಪ್ರೀತಿ ಇರಬೇಕು. ಏನಂತ ತಪ್ಪು ಮಾಡಿದರೆ ಕೇಳ್ತಿದ್ವಿ. ನೋಡ್ತಾ ಇರಿ ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.